ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. 39 ಹೆಸರು ಘೋಷಣೆ ಮಾಡಿದೆ. ವಿಜಯಪುರ ರಾಜು ಅಲಗೂರ್ ಮೊದಲ ಪಟ್ಟಿ ನೋಡಿ. ವಿಜಯಪುರ ರಾಜು ಅಲಗೂರ್ ವಿಜಯಪುರ ಕ್ಷೇತ್ರದಿಂದ. ತುಮಕೂರು ಮುದ್ದ ಹನುಮೇಗೌಡ ನೋಡಿ, ಇದು ಲಕ್. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ ನೆಕ್ಸ್ಟ್ ಬೆಳವಣಿಗೆ ಇದು. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಹಾಸನ ಶ್ರೇಯಸ್ ಪಟೇಲ್, ಬೆಂಗಳೂರು ರೂರಲ್ ಡಿಕೆ ಸುರೇಶ್ 6 ಜನರ ಹೆಸರನ್ನ ಈಗ ಘೋಷಣೆ ಮಾಡಿದೆ ನೋಡಿ. ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕದಿಂದ ಎಸ್ಸಿ ಮೀಸಲು ಕ್ಷೇತ್ರ ಬಿಜಾಪುರ HR ಅಲಗೂರ್, ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಹಾಸನ್ ಶ್ರೇಯಸ್ ಪಟೇಲ್, ತುಮಕೂರು ಮುದ್ದ ಹನುಮೇಗೌಡ, ಮಂಡ್ಯ ವೆಂಕಟರಾಮೇಗೌಡ, ಸ್ಟಾರ್ ಚಂದ್ರು, ಬೆಂಗಳೂರು ರೂರಲ್ ಡಿಕೆ ಸುರೇಶ್. ಇಷ್ಟು ಜನರ 39 ಜನರ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತ KC ವೇಣುಗೋಪಾಲ್ ಅವರು ಇವತ್ತು ಕರ್ನಾಟಕದ 6 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ವಯನಾಡಿನಿಂದ ಕಣಕ್ಕಿಳಿತಿದ್ದಾರೆ. ಒಟ್ಟು 7 ಲೋಕಸಭಾ ಕ್ಷೇತ್ರಗಳು. ಮೊದಲ ಪಟ್ಟಿಯಲ್ಲಿ 39 ಲೋಕಸಭಾ ಕ್ಷೇತ್ರಗಳ ಹೆಸರು ಘೋಷಣೆ ಆಗಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಗಿದೆ. ಕಾಂಗ್ರೆಸ್ ಮೊದಲ ಲಿಸ್ಟ್ ಬಿಡುಗಡೆ ಮಾಡಿದೆ. ಮೊದಲ ಪಟ್ಟಿ ನೋಡಿ. ರಾಹುಲ್ ಗಾಂಧಿ ಅವರು ವಯನಾಡಿಂದ, ಮುದ್ದ ಹನುಮೇಗೌಡ ತುಮಕೂರಿಂದ, ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಕಣಕ್ಕಿಳಿತಿದ್ದಾರೆ. ಶ್ರೇಯಸ್ ಪಟೇಲ್ ಹಾಸನ, ರಾಜು ಅಲಗೂರು ವಿಜಯಪುರ, ವೆಂಕಟರಮಣೇಗೌಡ ಮಂಡ್ಯ, ಸ್ಟಾರ್ ಚಂದ್ರು ಮಂಡ್ಯ ನೋಡಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕುತೂಹಲ ಇದೆ, ಇನ್ನು 2 ಕ್ಷೇತ್ರಗಳು ಅನೌನ್ಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡೋಣ